ನಾನು ಎಷ್ಟು ಕಷ್ಟಪಟ್ಟಿದ್ದೀನಿ, ಎಷ್ಟು ನನ್ನವ್ರನ್ನ ದೂರ ಮಾಡ್ಕೊಂಡಿದ್ದೀನಿ, ಎಷ್ಟು ಸಂಕಟದಲ್ಲಿ ಒಮ್ಮೆ ಬಂದಂಥ ಪ್ರಸಂಗದಲ್ಲಿ ಕೂಡ ನಾವು ಹೋರಾಟ ಮಾಡಿದ್ದೇವೆ, ಅದನ್ನು ಹೇಳಲಿಕ್ಕೆ ಹೋಗೋದಿಲ್ಲ. ಆದರೆ ಇವರು ತಿಳ್ಕೋಬೇಕು, ಇವರು ನಮ್ಮ ಜೊತೆ ನಿಂತರಪ್ಪ, ನಮ್ಮ ತಂದೆ ಕಾಲದಿಂದ ನಿಂತಿದ್ರು, ನನಗಿಷ್ಟು ಸಹಕಾರ ಕೊಟ್ಟರು, ನನ್ನ ಬಾಯಿ ಎಲೆಕ್ಷನ್ನಾಗ ಇವರೆಲ್ಲ ಬಂದು ಇಷ್ಟೊಂದು ಪ್ರಯತ್ನ ಮಾಡಿ ನನ್ನನ್ನು ಆರಿಸ್ತಂದರು. ತದನಂತರ ಮತ್ತೆ ಪಾರ್ಲಿಮೆಂಟ್ ಎಲೆಕ್ಷನ್ ಬಂದಾಗ ಮತ್ತೆ ನನ್ನ ಜೊತೆ ನಿಂತ್ಕೊಂಡು ಎಲ್ಲ ಮರೆತು ನನ್ನ ಚುನಾವಣೆ ಮಾಡಿ ಈ ಕ್ಷೇತ್ರದಲ್ಲಿ ಲೀಡ್ ಮಾಡಿಕೊಟ್ರು. ಅದಾದ ನಂತರ ಸುನೀಲ್ ಗೌಡನ ನಿಂದಿರಿಸುವಂಥ ಪ್ರಸಂಗ ಬಂದಾಗ ಇವ್ರ ಬೆಂಬಲವನ್ನು ತಗೊಂಡೆ ನಾನು. ಸುನೀಲ್ ಗೌಡನ ನಿಂದಿರಿಸುವಂಥದ್ದಕ್ಕೆ ಮತ್ತೆ ಇವರೆಲ್ಲರ ಸಹಕಾರವನ್ನು ಕೋರಿ ನಾನು ಇವತ್ತು ನಮ್ಮ ತಮ್ಮನ್ನ MLC ಮಾಡೋದ್ರಲ್ಲಿ ನಾವು ಯಶಸ್ವಿ ಆದೀವಿ. ಇವೆಲ್ಲ ಎಲ್ಲಿ ಮರೀತಾರೆ? ಎಲ್ಲ ಮರೆತಿದ್ದಾರೆ, ಯಾವುದೂ ನೆನ್ಪಿಡೋದಿಲ್ಲ. ಸರ್, ಷಡ್ಯಂತ್ರ ಆಯಿತು ಅಂತ ಹೇಳಿದ್ರೆ ಯಾವ ಥರ ಷಡ್ಯಂತ್ರ ಅಂತ ಹೇಳಿ ತಾವು ಆರೋಪ ಮಾಡಿದ್ರೆ ಯಶವಂತರಾಯಗೌಡರು ಆರೋಪ ಮಾಡಿದ್ರು, ಅದಕ್ಕೆ ಸ್ಪಷ್ಟನೆ ಕೊಡಲಿಲ್ಲ, ಕಾರ್ಯಕರ್ತರೆಲ್ಲ ಗೊಂದಲ ಹಂಗೆ ಉಳಿತು ಸರ್. ಹೇಳಿದ್ದಿಲ್ಲ ಷಡ್ಯಂತ್ರ. ಯಶವಂತರಾಯಗೌಡರು ನೋಡಿ ಹೈಕಮಾಂಡ್ ಅವ್ರಿಗೆ ಭಾಳ ತಪ್ಪು ಕಲ್ಪನೆಯಲ್ಲಿದ್ದಾರೆ. ಹೈಕಮಾಂಡ್ ಅವರು ಭಾಳ ತಪ್ಪು ಕಲ್ಪನೆಯಲ್ಲಿದ್ದಾರೆ. ನಾವು ಇದನ್ನು ಇವತ್ತು ಭಾಳ ಬಿಚ್ಚು ಮನಸ್ಸಿಂದ ಹೇಳಲಿಕ್ಕೆ ಇಚ್ಛೆ ಪಡ್ತೇನೆ. ಈ ನಮ್ಮ ಬಿಜಾಪುರ ಜಿಲ್ಲೆಯ ರಾಜಕೀಯ ನಾಯಕರು BM ಪಾಟೀಲರು, ದೇಶಮುಖರು, ಗುಡುದಿನಿಯವರ ನಂತರ ಈ ಬಿಜಾಪುರ ಜಿಲ್ಲೆಯಲ್ಲಿ ಯಾರೂ ನಾಯಕರಿಲ್ಲ. ಇದನ್ನು ಅರ್ಥ ಮಾಡ್ಕೊಳ್ಳೋಕೆ ಅಂದ್ರೆ ಇವ್ರ ಮಾಹಿತಿ ಕಲೆ ಹಾಕಿದ್ರು. ಇವ್ರು ಯಾರೂ ನಾಯಕರಲ್ಲ. ಆ ನಾಯಕತ್ವ ಗುಣಗಳೇ ಇವ್ರ ಹತ್ರ ಇಲ್ಲ. ಇವ್ರು ಬರೀ ಸಬಟೈಸ್ ಮಾಡೋದು, ಮತ್ತೊಬ್ಬನ ಯಾಕೆ ತುಳಿಬೇಕು, ಸಮಾಜವಾಜ್ ಒಬ್ಬ ಬೆಳೀತಾ ಇದ್ದಾನಂದರೆ ಅವನು ಹೆಂಗೆ ಅವನಪ್ಪ ಅಂದ್ರೆ ಅವನ್ನ ರಾಜಕೀಯದಿಂದ ನಿವೃತ್ತಿಗೊಳಿಸಬೇಕು ಅನ್ನುವಂಥ ಆಲೋಚನೆಯಲ್ಲಿ ಇರ್ತಾರೆ ವಿನ ಬೇರೆ ಯಾವ ಆಲೋಚನೆ ಇವರಲ್ಲಿ ಇಲ್ಲ, ಯಾವ ಸಿದ್ಧಾಂತ ಇವರಲ್ಲಿ ಇಲ್ಲ. ಪಕ್ಷದ ಸಿದ್ಧಾಂತ ಇಲ್ಲ ಇವರಲ್ಲಿ. ಎಲ್ಲರಿಗೂ ಸಾಥ್ ಕೊಡ್ತಾರೆ. ಅದೇ ರಾಠೋಡ್ ನಿಂತಾಗ ಓಪನ್ ಮೀಟಿಂಗ್ ಕರೆದು ಅವನು ವಿರುದ್ಧ ಮಾಡಬೇಕು ಅಂತ ಹೇಳ್ತಾರೆ. ನಾವು ಉಸ್ತಾದ್ ಅದಕ್ಕೆ ಒಪ್ಪಲಿಲ್ಲ. ಆ ಮೀಟಿಂಗಿಂದ ಎದ್ದು ಬಂದೀವಿ ನಾವು. ಏನು ಮಾತಾಡ್ತೀರಿ ನೀವು? ಪಕ್ಷದಲ್ಲಿ ನಿಂತಿದ್ದಾನೆ, ನಮ್ಮ ಮತಕ್ಷೇತ್ರದಲ್ಲಿ ಎಷ್ಟು ಓಟ್ಕೊಳ್ತಾವ ಅನ್ನೋದನ್ನು ನೋಡ್ಬೇಕಲ್ಲ. ನಾವು ಅದನ್ನು ಮಾಡೋಕ್ಕಾಗೋದಿಲ್ಲ ಅಂತ ಎದ್ದು ಬಂದೀವಿ. ಇವೆಲ್ಲ ಹೇಳ್ಬೇಕು, ಗೊತ್ತಿಲ್ಲ ಇವು. ಹೈಕಮಾಂಡಿಗೆ ಮನವರಿಕೆ ಮಾಡಿಕೊಡ್ತೀರಿ? ಹೈಕಮಾಂಡಿಗೆ ಮನವರಿಕೆ ಇದೆ, ಅದು ಯಾಕೆ ತಪ್ಪು ಮಾಡ್ತಾ ಇದ್ದಾರೆ ಅನ್ನೋದು ಹೈಕಮಾಂಡ್ನಲ್ಲಿ ಎಲ್ಲಿ ತಪ್ತಾ ಇದೆ ಅನ್ನೋದು ನೋಡ್ಬೇಕಾಗಿದೆ. ಎಸ್, ಓಕೆ.